ಬಿಜೆಪಿಯ ಮಾಜಿ ಎಂಎಲ್ಎ ಸಿಟಿ ರವಿಗೆ ಬಿಗ್ ಶಾಕ್ ಎದುರಾಗಿದೆ. ಮದ್ದೂರಿನಲ್ಲಿ ಪ್ರಚೋದನಾಕಾರಿ ಭಾಷಣ, ಸಿಟಿ ರವಿ ವಿರುದ್ಧ ಕೇಸು ದಾಖಲಾಗಿದೆ. ಮದ್ದೂರು ಪಿಎಸ್ಐ ಮಂಜುನಾಥ್ ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡಿದ್ದಾರೆ. ಇಷ್ಟೇ ಕೆಲಸ. ಮಾಜಿ ಎಂಎಲ್ಎ, ಈಗ ಎಂಎಲ್ಸಿ ಅನ್ಸುತ್ತೆ. ಮದ್ದೂರಿನಲ್ಲಿ ಪ್ರಚೋದನಾಕಾರಿ ಭಾಷಣ, ನಾಲಿಗೆ ತೀಟೆ ತೀರಿಸಿಕೊಳ್ಳುವ ಭರದಲ್ಲಿ ಕೇಸ್ ಹಾಕಿಸ್ಕೊಂಡ್ರು. ಸಿಟಿ ರವಿ ವಿರುದ್ಧ ಕೇಸ್ ದಾಖಲಾಗಿದೆ. ಮದ್ದೂರು ಪಿಎಸ್ಐ ಮಂಜುನಾಥ್ ಸುಮೋಟೋ ಕೇಸ್ ದಾಖಲಾಗಿದೆ. ಕೋಮುದ್ವೇಷ ಉಂಟು ಮಾಡೋದಕ್ಕೆ ಪ್ರಚೋದನೆ ಆರೋಪ. ಅವರು 5% ಇದ್ದಾಗಲೇ ಬಾಲ ಬಿಚ್ಚುತ್ತಿದ್ದಾರೆ. ಇನ್ನು 50 ಆದಲ್ಲಿ ನಮ್ಮವರು ಬದುಕಲು ಆಗುತ್ತಾ? ಎಲ್ಲಿ ಹೇಳ್ತಾ ಇರೋದಿದು? 85% ಒಂದು ಧರ್ಮ ಇರತಕ್ಕಂತಹ ರಾಷ್ಟ್ರದಲ್ಲಿ ಒಂದು ರಾಜಕಾರಣಿ ಹೇಳೋ ಭಾಷಣ ಇದು. ನಾವು ಇಲ್ಲೇ ಇರುವವರು ಹಿಂಗಿಲ್ಲ. ಆಕ್ಚುಲಿ ಜನರ ಮನಸ್ಸಿಗೆ ತುಂಬೋದು ಹಿಂಗೆ. ತೊಡೆ ತಟ್ಟೋ ಕೆಲಸ ಮಾಡಬೇಡಿ. ತೊಡೆ ಮುರಿತೀವಿ, ತಲೆನೂ ತೆಗೀತೀವಿ. ಬುಚ್ಚರು, ನಮಗೆ ತೊಡೆ ಮುರಿಯೋದು ಗೊತ್ತು. ಕಸಾಯಿ ಖಾನೆಯ ಬುಚ್ಚರ್ ಅನ್ಕೊಂಡ್ರೆ ನೀವು? ಹೀಗಂತ ಭಾಷಣ ಮಾಡಿದ್ದು ಸಿಟಿ ರವಿ. ವಿಧಾನ ಪರಿಷತ್ ಸದಸ್ಯನ ಬಾಯಲ್ಲಿ ಬರೋ ಸಂಸ್ಕಾರ ನೋಡಿ. ಬಿಜೆಪಿಯ ಸಿಟಿ ರವಿಗೆ ಈಗ ಶಾಕ್ ಎದುರಾಗಿದೆ. ತಲೆನೂ ತೆಗಿತೀವಿ, ಬಾಲಾನೂ ಮುರಿತೀವಿ. ಯಾರು ಹೇಳ್ತಾ ಇರೋದಿದು? ಯಾವುದೋ ಒಂದು ಶಿವಾಜಿನಗರದ ಕಸಾಯಿ ಖಾನೆಯ ಬುಚ್ಚರಲ್ಲ, ಮಾಂಸ ಕಡಿಯೋನಲ್ಲ ಹೇಳ್ತಾ ಇರೋದು. ವಿಧಾನ ಪರಿಷತ್ನ ಸದಸ್ಯರಿ ಸಿಟಿ ರವಿ. ಮಾಜಿ ಸಚಿವರಾಗಿದ್ದವರು, ಮಾಜಿ ಎಂಎಲ್ಎ ಆಗಿದ್ದವರು, ಬಿಜೆಪಿಯ ನ್ಯಾಷನಲ್ ಕಮಿಟಿಯಲ್ಲಿ ಸ್ಥಾನ ಪಡೆದುಕೊಂಡಿದ್ದವರು. ಏನ್ ಮಾತು ನೋಡಿ. ಈ ಮಾತುಗಳು ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ಧನಾತ್ಮಕ, ಎಷ್ಟರ ಮಟ್ಟಿಗೆ ನಕಾರಾತ್ಮಕ ಅರ್ಥ ಮಾಡಿಕೊಳ್ಳುವವರಿಗೆ ಅರ್ಥ ಆಗುತ್ತೆ. ಆತನ ಭಾಷಣ ಕೇಳಿದ ತರುಣರ ಕಿವಿಗಳಿಗೆ ಪ್ರಚೋದನೆ ಅಲ್ಲದೆ ಮತ್ತೊಂದು ಬರೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯ ಯಾವುದೇ ಯುವಕ ಸಿಟಿ ರವಿಯ ಭಾಷಣ ಕೇಳಿ ನನ್ನ ಮನಸ್ಸಿಗೆ ಮಾನವೀಯತೆ ಬಂದಿದೆ ಅಂತ ಹೇಳೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಸಿಟಿ ರವಿಯವರ ಭಾಷಣ ಕೇಳಿ ನನ್ನ ರಕ್ತ ಕುದಿಯುತ್ತಿದೆ ಅನ್ನೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಸಿಟಿ ರವಿಯವರ ಭಾಷಣ ಕೇಳಿ ನನ್ನ ಮಿದುಳು ಅಲ್ಲಾಡ್ತಾ ಇದೆ, ನಾನಾ ತರಹದ ಯೋಚನೆಗಳು ಬರ್ತಾ ಇದೆ ಅನ್ನೋ ತರಹದ ಭಾಷಣ ಅಲ್ವಾ ಇದು? ಉದ್ರೇಕಗೊಂಡ ಮನಸ್ಸುಗಳನ್ನು ತಣಿಸುವ ಪ್ರಯತ್ನಗಳು ರಾಜಕಾರಣಿಗಳಿಂದ ಎಲ್ಲಿವರೆಗೂ ಆಗೋದಿಲ್ವೋ ಅಲ್ಲಿವರೆಗೂ ಮದ್ದೂರಿನಂತಹ ಮದ್ದೂರುಗಳು ಸೃಷ್ಟಿ ಆಗ್ತಾನೆ ಹೋಗ್ತವೆ. ಅದು ಸಿಟಿ ರವಿ ಆಗಿರ್ಲಿ, ಅಸಾದುದ್ದೀನ್ ಓವೈಸಿನೇ ಆಗಿರ್ಲಿ. ಬಾಯಿ ಇದೆ, ರಾಜಕೀಯ ಪವರ್ ಇದೆ, ಎದುರುಗಡೆ ಮೈಕು ಇದೆ. ಕೆಲಸಕ್ಕೆ ಹೋಗದಲೆ ಪಾಪ ಕೆಲಸನ ತ್ಯಾಗ ಮಾಡಿ ಭಾಷಣ ಕೇಳೋದಕ್ಕೆ ಬಂದಿರೋ ಪ್ರತಿಭಟನಾಕಾರರೂ ಇದ್ದಾರೆ ಅನ್ನೋ ವಿಶ್ವಾಸದಲ್ಲಿ ಏನೇನೋ ಒದರ್ಕೊಂಡು ಹೋಗೋದಲ್ಲ. ಇನ್ನು 50% ಆದಲ್ಲಿ ನಮ್ಮವರು ಬದುಕಲು ಆಗುತ್ತಾ? 5% ಅವರಿರೋದು, ನಾವು 50% ಇದ್ದೀವಿ. ಅವರೇನಾದರೂ 5ರಿಂದ 50 ಆದ್ರೆ ನಾವು ಬದುಕೋದಕ್ಕಾಗುತ್ತಾ ಅಂತ ಹೇಳೋದು ಎಲ್ಲಿ? 224 ಕ್ಷೇತ್ರಗಳಲ್ಲಿಯೂ ಇಲ್ಲದೆ ಇರತಕ್ಕಂತಹ ತಕರಾರು ಮದ್ದೂರಿನಲ್ಲಿ ಸೃಷ್ಟಿಯಾಯಿತು. ಒಂದೇ ಒಂದು ತಾಲೂಕಿನಲ್ಲಿ. ಆ ತಾಲೂಕಿನಲ್ಲಿ ಕಲ್ಲು ಹೊಡೆದ 4-6 ತಲೆ ಮಾಸದವ್ರನ್ನ ಅರೆಸ್ಟ್ ಮಾಡಿಸಿ, ಅರೆಸ್ಟು ಕೂಡ ಆಗಿದ್ದಾರೆ. ಅದು ಅಲ್ಲಿಗೆ ಮುಗಿದ ಅಧ್ಯಾಯ. ಅದರ ಅರ್ಥ ದೇವರಿಗೆ ಕಲ್ಲು ಹೊಡಿಬೇಕು ಅಂತಲ್ಲ, ಅದು ತಪ್ಪು. ಆದರೆ ಅದಕ್ಕೆ ಬೇರೆ ತರಹದ ಕ್ಯಾಂಪೇನ್ಗಳನ್ನು ಮಾಡಬಹುದು, ಆ ಸಮುದಾಯಕ್ಕೆ ತಿಳಿ ಹೇಳಬಹುದು, ಅಥವಾ ಬೇರೆ ಬೇರೆ ತರಹದಲ್ಲಿ ಕಾನೂನು ಮಾರ್ಗಗಳಿದ್ದಾವೆ. ಆದರೆ ನಿನ್ನೆ ಆಗಿದ್ದೋ ಯಾವ ಸ್ಥಳದಲ್ಲಿ ಕಲ್ಲು ತೂರಾಟಗಳಾಯಿತೋ ಅಲ್ಲಿ ಮತ್ತದೇ ಡಿಜೆ, ಮತ್ತದೇ ಪ್ರಚೋದನೆ, ಮತ್ತದೇ ವಿಜೃಂಭಣೆ. ಗಾಯದ ಮೇಲೆ ಉಪ್ಪು ನೀರು ಹಾಕದಂಗಾಯ್ತು. ಅಷ್ಟಾಗಿದ್ರೂ ಸರಿ ಆಗ್ತಾ ಇತ್ತು. ಆದರೆ ಅಲ್ಲಿ ಸಿಟಿ ರವಿ ಅವರು ಭಾಷಣ ಮಾಡಿದ್ರು. ಆ ಭಾಷಣದಲ್ಲಿ ಒಂದಷ್ಟು ಪ್ರಚೋದನಾತ್ಮಕ, ವಿವಾದಾತ್ಮಕ ವಿಚಾರಗಳನ್ನು ಕೂಡ ಹೇಳಿ ಈಗಕ್ಕೆ ಅವರ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.